ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೇ 1ನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿಯವರೆಗೆ ಶಿರಡಿಯ ಸಾಯಿಬಾಬಾ ಮಂದಿರದ ಬಾಗಿಲುಗಳು ಮುಚ್ಚಲಿವೆ. ದೇವಾಲಯದ ಆಡಳಿತ ಮಂಡಳಿ, ಶಿರಡಿ ಗ್ರಾಮದ ನಾಗರಿಕರು ಒಟ್ಟಾಗಿ ಈ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಭದ್ರತೆಗೆ ಸಂಬಂಧಪಟ್ಟ ವಿವಾದ. ಸಾಯಿ ಮಂದಿರಕ್ಕೆ CISF ಭದ್ರತೆ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ನಮ್ಮ ದೇವಸ್ಥಾನಕ್ಕೆ ಅದೆಲ್ಲ ಏನು ಬೇಕಿಲ್ಲ, ಈಗಿರೋ ಪೊಲೀಸ್ ಭದ್ರತೆ ಏನಿದೆ ಅದೇ ಸಾಕು, ಈ CISFನ ಕಳುಹಿಸುವ ನಿರ್ಧಾರವನ್ನ ವಾಪಸ್ಸು ತಗೊಳ್ಳಿ ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರೋ ಟ್ರಸ್ಟ್ ಈಗ ಅನಿರ್ದಿಷ್ಟ ಅವಧಿಗೆ ಆಲಯದ ಬಾಗಿಲುಗಳನ್ನು ಮುಚ್ಚಿ ಪ್ರತಿಭಟಿಸುವ ತೀರ್ಮಾನಕ್ಕೆ ಬಂದಿದೆ. ಹಾಗಾದ್ರೆ ಶಿರಡಿ ದೇವಾಲಯದ ಭದ್ರತೆಯನ್ನು ಹೆಚ್ಚು ಮಾಡಬೇಕು ಅಂತ ಸರ್ಕಾರ ಯಾಕೆ ಅಂದ್ಕೋತಾ ಇದೆ? ಅಲ್ಲಿಗೆ CISF ಬಂದ್ರೆ ದೇವಾಲಯದ ಟ್ರಸ್ಟ್ಗಾಗೋ ಸಮಸ್ಯೆ ಏನು? ಪ್ರತಿನಿತ್ಯ ಸಹಸ್ರಾರು ಭಕ್ತರು ಭೇಟಿ ಕೊಡೋ ಶಿರಡಿ ಸಾಯಿನಾಥನ ದೇವಾಲಯದ ಮಹತ್ವ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೆಲ ದಿನಗಳ ಹಿಂದೆ ಶಿರಡಿ ಸಾಯಿಬಾಬಾ ದೇವಾಲಯದ ಹುಂಡಿಯನ್ನು ಓಪನ್ ಮಾಡಲಾಯಿತು. ಅದರಲ್ಲಿ ಶೇಖರಣೆಯಾಗಿದ್ದ ಅಷ್ಟೂ ನಾಣ್ಯಗಳನ್ನು ಟ್ರಸ್ಟ್ನವರು ಬ್ಯಾಂಕ್ ಒಂದಕ್ಕೆ ತಗೊಂಡು ಹೋದರು. ಆದರೆ ಇವರು ತಗೊಂಡು ಹೋದ ನಾಣ್ಯಗಳನ್ನು ಸ್ವೀಕರಿಸೋದಕ್ಕೆ ಆ ಬ್ಯಾಂಕ್ ಸಿದ್ಧ ಇರಲಿಲ್ಲ. ಸರಿ, ಅಲ್ಲಿಂದ ಮತ್ತೊಂದು ಬ್ಯಾಂಕಿಗೆ ಹೋದರು. ಮಹಾರಾಷ್ಟ್ರದಲ್ಲಿನ ಇನ್ನಿತರ ಬ್ಯಾಂಕ್ಗಳನ್ನು ಸಂಪರ್ಕಿಸಿದ್ರು. ನಮ್ಮ ಈ ಕಾಯಿನ್ಗಳನ್ನು ಯಾರು ತಗೋತಾರೋ ಅಂಥ ಬ್ಯಾಂಕಲ್ಲಿ ಶಿರಡಿ ಸಾಯಿ ಟ್ರಸ್ಟ್ನ ಅಕೌಂಟನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಇಷ್ಟಾದರೂ ಕೂಡ ಅಲ್ಲಿನ ಸಮಸ್ಯೆ ಬಗೆಹರಿಲಿಲ್ಲ. ಯಾಕೆಂದ್ರೆ ಅಲ್ಲವರು ತಗೊಂಡು ಹೋಗಿದ್ದಷ್ಟು ಕಾಯಿನ್ಗಳನ್ನು ಇಟ್ಟುಕೊಳ್ಳೋದಕ್ಕೆ ಅಲ್ಲಿನ ಬ್ಯಾಂಕ್ಗಳಲ್ಲಿ ಜಾಗ ಇರಲಿಲ್ಲಂತೆ. ಅಲ್ಲಿ ಸುಮಾರು 11 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಕಾಯಿನ್ಗಳ ಸಂಗ್ರಹ ಇತ್ತು. ಈ ಸುದ್ದಿ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈ ವಿಷಯನ ನಿಮಗೆ ಯಾಕೆ ಹೇಳಿದೆ ಅಂದರೆ, ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ 2ನೇ ದೇವಾಲಯ ಈ ಶಿರಡಿ. ಹಾಗೆಯೇ ಅತಿ ಹೆಚ್ಚು ಹಣ ಸಂಗ್ರಹವಾಗುವ ಮತ್ತು ಅತಿ ಹೆಚ್ಚು ದೇಣಿಗೆಗಳನ್ನು ಪಡ್ಕೊಳ್ಳುವ 2ನೇ ದೇವಾಲಯ ಅನ್ನೋ ಖ್ಯಾತಿಗೆ ಕೂಡ ಈ ಶಿರಡಿ ಪಾತ್ರ ಆಗಿದೆ. ಈ ಸಾಯಿ ಮಂದಿರಕ್ಕೆ ದಿನನಿತ್ಯ 25,000ದಷ್ಟು ಭಕ್ತರು ಬರ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಒಂದು ದಿನಕ್ಕೆ 60 ಲಕ್ಷ ರೂಪಾಯಿಯ ಆದಾಯ ಇದೆಯಂತೆ. ಇಂಥ ದೇವಾಲಯ ಮೇ 1ರಿಂದ ಅನಿರ್ದಿಷ್ಟಾವಧಿಯ ಕಾಲ ಮುಚ್ಚಲ್ಪಡುತ್ತೆ. ಅದಕ್ಕೆ ಕಾರಣ ಆಲಯದ ಟ್ರಸ್ಟ್ ಮತ್ತು ಶಿರಡಿಯ ಜನತೆ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ನಡೆಸ್ತಿರೋ ಹೋರಾಟ. ಇಲ್ಲಿ ಹೋರಾಟಕ್ಕೆ ಕಾರಣವಾಗ್ತಾ ಇರೋದು ಏನು ಅಂದರೆ, ಶಿರಡಿ ಸಾಯಿ ಮಂದಿರಕ್ಕೆ ಭದ್ರತೆಯನ್ನು ಕೊಡೋ ಉದ್ದೇಶದಿಂದ ಸರ್ಕಾರ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ಇಲ್ಲಿಗೆ ಕಳುಹಿಸಿಕೊಡ್ತಾ ಇದೆ. ಇದು ಸಾಯಿ ಮಂದಿರದ ಟ್ರಸ್ಟ್ ಹಾಗೂ ಅಲ್ಲಿನ ಜನರ ಕೋಪಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಇಲ್ಲಿವರೆಗೆ ದೇವಾಲಯದ ಭದ್ರತೆಯನ್ನ ಟ್ರಸ್ಟ್ ಮೂಲಕ ನೇಮಕಗೊಂಡ ಭದ್ರತಾ ಸಿಬ್ಬಂದಿ ಮತ್ತು ಮಹಾರಾಷ್ಟ್ರದ ಪೊಲೀಸರು ನೋಡ್ಕೋತಾ ಇದ್ರು. ಆದರೆ ಈಗ ಸರ್ಕಾರ ಏಕಾಏಕಿ CISFನ ಇಲ್ಲಿಗೆ ಕಳುಹಿಸಿಕೊಟ್ರೆ ಅದರಿಂದ ದೇವಾಲಯಕ್ಕೆ ಬರೋ ಭಕ್ತರಿಗೆ ತೊಂದರೆ ಆಗುತ್ತೆ. ಹಾಗೇನೆ ದೇವಾಲಯದ ಸುತ್ತಮುತ್ತ ಇರೋ ಜನರಿಗೆ ಕೂಡ ಇದು ತೊಂದರೆಯನ್ನುಂಟು ಮಾಡುತ್ತೆ ಅನ್ನೋ ಭೀತಿಗೆ ಟ್ರಸ್ಟ್ ತುತ್ತಾದ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಈ CISF ಅದು ಇದು ಏನು ಬೇಕಾಗಿಲ್ಲ, ನಮ್ಮ ಭದ್ರತೆಯನ್ನು ನಾವೇ ಮಾಡ್ಕೋತೀವಿ ಅಂತ ಟ್ರಸ್ಟ್ ಮತ್ತು ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಇಲ್ಲಿ CISF ಅನ್ನೋದಾದ್ರೂ ಯಾಕೆ ಬೇಕು? ಸರ್ಕಾರ ಯಾಕೆ ಇದ್ದಕ್ಕಿದ್ದ ಹಾಗೆ CISF ಅನ್ನು ತಂದು ಇಲ್ಲಿ ಹಾಕ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಗೆಳೆಯರೆ, ಈ ಹಿಂದೆ 2017ರ ಸಮಯದಲ್ಲಿ ಶಿರಡಿ ಏರ್ಪೋರ್ಟ್ಗೆ ಭಯೋತ್ಪಾದಕರ ಭಯ ಶುರುವಾಯಿತು. ಹೀಗಾಗಿ ಅಲ್ಲಿಗೆ CISFನ ಭದ್ರತೆಯನ್ನು ಕೊಡಲಾಯಿತು. ಈ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ಇದು ದೇಶದಲ್ಲಿರುವ ಪ್ರತಿಷ್ಠಿತ ಕೈಗಾರಿಕೆಗಳು, ಏರ್ಪೋರ್ಟ್ಗಳು, ಮೆಟ್ರೋ ಸ್ಟೇಷನ್ಗಳು ಮುಂತಾದ ಕಡೆಗಳಿಗೆ ರಕ್ಷಣೆಯನ್ನು ಒದಗಿಸ್ತಾ ಇದೆ. 2009ರ ಫೆಬ್ರವರಿ 25ನೇ ತಾರೀಕು ಪಾರ್ಲಿಮೆಂಟಲ್ಲಿ ಈ CISF ಪಡೆಯನ್ನು ಬಳಸಿ ಖಾಸಗಿ ಕೈಗಾರಿಕಾ ಸಂಸ್ಥೆಗಳಿಗೆ ಕೂಡ ರಕ್ಷಣೆಯನ್ನು ಒದಗಿಸುವ ಬಿಲ್ ಒಂದನ್ನು ಪಾಸ್ ಮಾಡಲಾಯಿತು. ಹೀಗಾಗಿ ಜುಲೈ 31, 2009ರಲ್ಲಿ ಬೆಂಗಳೂರು ಹಾಗೂ ಪುಣೆಯಲ್ಲಿನ ಇನ್ಫೋಸಿಸ್ ಕಂಪನಿಗೆ CISFನ ಭದ್ರತೆಯನ್ನು ಕೊಡಲಾಯಿತು. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಭದ್ರತೆಯನ್ನು ಪಡ್ಕೊಂಡ ಖಾಸಗಿ ಸಂಸ್ಥೆ ಅನ್ನೋ ಖ್ಯಾತಿಗೆ ಇನ್ಫೋಸಿಸ್ ಕಾರಣ ಆಯಿತು. ಇದಾದ ಮೇಲೆ ಗುಜರಾತ್ನ ಜಾಮ್ನಗರದಲ್ಲಿರುವ ರಿಲಯನ್ಸ್ ರಿಫೈನರಿಗೆ ಈ CISF ರಕ್ಷಣೆಯನ್ನು ಕೊಡುತ್ತೆ. ಅಲ್ಲಿಂದ ಶುರುವಾದ ಈ ಭದ್ರತಾ ಪಡೆಗಳ ಜರ್ನಿ ಈಗ ವಿಶ್ವವಿದ್ಯಾಲಯಗಳು ಹಾಗೂ ದೇವಾಲಯಗಳಿಗೆ ಕೂಡ ಭದ್ರತೆಯನ್ನು ಕೊಡೋ ಮಟ್ಟಕ್ಕೆ ಬಂದಿದೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಏನು ಇದ್ದಕ್ಕಿದ್ದ ಹಾಗೆ ಶಿರಡಿ ಮಂದಿರಕ್ಕೆ CISFನ ಕಳುಹಿಸಿಕೊಡ್ತಾ ಇಲ್ಲ. ಈ ಹಿಂದೆ ಅಂದರೆ 2017ರ ಸಮಯದಲ್ಲಿ ಅಹಮದ್ನಗರ್ನ ಶಾಸಕ VK ಪಾಟೀಲ್ ಶಿರಡಿ ಮಂದಿರಕ್ಕೆ CISFನ ಭದ್ರತೆಯ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಯಾಕೆಂದರೆ ಶಿರಡಿ ಸಾಯಿಬಾಬಾ ದೇವಾಲಯ ತುಂಬ ಹಿಂದಿನಿಂದಲೂ ಕೂಡ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ಈ ಶಿರಡಿಗೆ ಮತ್ತು ತಿರುಪತಿಗೆ ಭಾರತ ಒಂದರಲ್ಲೇ ಅಲ್ಲ, ವಿದೇಶಗಳಲ್ಲಿ ಕೂಡ ಭಕ್ತರಿದ್ದಾರೆ. ಅವರಲ್ಲಿ ಸಾಕಷ್ಟು ಜನ
ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ದೇವಾಲಯಕ್ಕೆ ಪ್ರತಿನಿತ್ಯ ಯಾರಾದರೂ ಒಬ್ಬರು VIP ಅಥವಾ VVIPಗಳ ವಿಸಿಟ್ ಇದ್ದೇ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಭಯೋತ್ಪಾದಕರು ಶಿರಡಿಯನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಇಲ್ಲಿಗೆ ಬರೋ VIP, VVIPಗಳಿಗೆ ಹಾಗೂ ಸಾಮಾನ್ಯ ಭಕ್ತರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ನಮ್ಮ ಪೊಲೀಸರಿಂದ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ರಕ್ಷಣೆಯನ್ನು ಕೊಡಬೇಕು ಅಂತ VK ಪಾಟೀಲ್ ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು. ಇದಲ್ಲದೆ CISF ಪಡೆಗಳಿಗೆ ಕೊಡಬೇಕಾದ ಮೇಂಟೆನೆನ್ಸ್ ಅನ್ನು ಕೊಡೋದಕ್ಕೆ ಅವತ್ತು ಸಾಯಿಬಾಬಾ ಸಂಸ್ಥಾನದ ಟ್ರಸ್ಟ್ ಕೂಡ ಸಿದ್ಧ ಇದೆ ಅನ್ನೋ ಮಾತನ್ನ VK ಪಾಟೀಲ್ ಹೇಳಿದರು. ಈ ಮಧ್ಯೆ ಭಯೋತ್ಪಾದಕರ ದಾಳಿಯ ಆತಂಕವನ್ನು ಎದುರಿಸ್ತಾ ಇದ್ದ ಶಿರಡಿಯ ವಿಮಾನ ನಿಲ್ದಾಣಕ್ಕೇನೋ 2017ರಲ್ಲಿ CISFನ ಭದ್ರತೆಯನ್ನು ಕೊಡಲಾಯಿತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಅವತ್ತು ಈ ದೇವಾಲಯಕ್ಕೆ ಕೊಡಬೇಕಾದ ಭದ್ರತೆಯ ಬಗ್ಗೆ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವತ್ತು VK ಪಾಟೀಲ್ ಹೇಳಿದ ಹಾಗೆ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಈ CISF ಪಡೆಗಳಿಗೆ ಮೇಂಟೆನೆನ್ಸ್ ಅನ್ನು ಕೊಡೋದಕ್ಕೆ ಒಪ್ಪಿತ್ತಂತೆ. ಆದರೆ ಈಗ ಅದೇ ಟ್ರಸ್ಟ್ CISF ಪಡೆಗಳ ನೇಮಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು CISF ಪಡೆಗಳಿಗೆ ದೇವಾಲಯಕ್ಕೆ ರಕ್ಷಣೆ ಕೊಡುವಷ್ಟು ತರಬೇತಿಯನ್ನು ಕೊಟ್ಟಿರೋದಿಲ್ಲ. ಕಂಪನಿಗಳು, ಏರ್ಪೋರ್ಟುಗಳೇ ಬೇರೆ, ದೇವಾಲಯಗಳು ಬೇರೆ. ಇಲ್ಲಿಗೆ ಬರೋ ಭಕ್ತರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದೇವಾಲಯಕ್ಕೆ ಭದ್ರತೆಯನ್ನು ಕೊಡಬೇಕಾಗತ್ತೆ. ಕೆಲವೊಮ್ಮೆ ಭಕ್ತರು ಉದ್ದಟತನವನ್ನು ತೋರ್ತಾರೆ. ಹಾಗಂತ ಅವ್ರ ಮೇಲೆ ಬಲಪ್ರಯೋಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಪರಿಸ್ಥಿತಿಯನ್ನು ವಿವರಿಸಿ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. ಅದು CISFನಿಂದ ಸಾಧ್ಯ ಇಲ್ಲ. ಇನ್ನು ಬಂದೂಕುಗಳನ್ನು ಹಿಡ್ಕೊಂಡು ಭದ್ರತಾ ಪಡೆಗಳು ದೇವಾಲಯದ ಆವರಣದಲ್ಲಿ ನಿಂತರೆ ಭಕ್ತರಿಗೆ ಭಯ ಹುಟ್ಟಬಹುದೇ ಹೊರತು ಭಕ್ತಿ ಹುಟ್ಟೋದಿಲ್ಲ ಅನ್ನೋದು ಟ್ರಸ್ಟ್ ಹೇಳ್ತಿರೋ ಮಾತು. ಆದರೆ ಇಲ್ಲಿ ಅಸಲಿ ವಿಷಯ ಏನು ಅಂದರೆ, ಶಿರಡಿ ಮಂದಿರವನ್ನು CISFನ ಕೈ ಕೊಟ್ಟರೆ ಮಂದಿರದ ಆವರಣದಲ್ಲಿನ ಒಂದಷ್ಟು ಅಂಗಡಿಗಳನ್ನು ಸ್ಥಳಾಂತರ ಮಾಡಬೇಕಾಗಿ ಬರುತ್ತೆ. ದೇವಾಲಯದ ಆವರಣದಲ್ಲಿ ಒಂದಷ್ಟು ಪ್ರದೇಶವನ್ನು ಖಾಲಿಯಾಗಿಟ್ಕೋಬೇಕು ಮತ್ತು CISF ತಂಡದ ಅನುಕೂಲಕ್ಕೆ ತಕ್ಕ ಹಾಗೆ ಅವರಿಗೆ ಏರಿಯಲ್ ಪೆಟ್ರೋಲಿಂಗ್ಗೆ ಅವಕಾಶವನ್ನು ಕೊಡಬೇಕು ಮತ್ತು ದೇವಾಲಯ ಸಾಕಷ್ಟು ಶಿಸ್ತನ್ನು ಅಳವಡಿಸ್ಕೋಬೇಕಾಗತ್ತೆ. ಭಕ್ತರಿಗೆ ಪಾಸ್ ವಿತರಿಸಬೇಕಾಗತ್ತೆ. ಹೀಗಾಗಿ ಅಲ್ಲಿ ಸಾಕಷ್ಟು ಕೆಲಸಗಳಿರ್ತವೆ. ಇದರಿಂದ ಸಾಕಷ್ಟು ವರ್ಷಗಳಿಂದ ದೇವಾಲಯದ ಅಂಗಳದಲ್ಲಿ ಅಂಗಡಿ ನಡೆಸ್ತಾ ಇರುವ ಸ್ಥಳೀಯರಿಗೆ ಇದರಿಂದ ತೊಂದರೆಯಾಗುತ್ತೆ. ಹೀಗಾಗಿ ನಮಗೆ CISF ಬೇಡ, ದೇವಾಲಯದ ಭದ್ರತೆಯನ್ನು ನಾವೇ ನೋಡ್ಕೋತೀವಿ ಅಂತ ಟ್ರಸ್ಟ್ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಸ್ಥಳೀಯ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ದೇವಾಲಯದ ಭದ್ರತೆಯನ್ನು ಕೈಬಿಟ್ರೆ ಹೇಗೆ? ಅಫ್ಕೋರ್ಸ್ ಇಷ್ಟು ದಿನ ದೇವಾಲಯದ ಮೇಲೆ ಯಾವ ದಾಳಿಯೂ ನಡೆದಿಲ್ಲ, ಬೆದರಿಕೆಗಳು ಬಂದಿಲ್ಲ. ಆದರೆ ಭಯೋತ್ಪಾದಕರಿಗೆ ದೇವಾಲಯ, ಮಸೀದಿ, ಚರ್ಚು, ಗುರುದ್ವಾರ ಅನ್ನೋ ಯಾವ ಭೇದ ಭಾವನೂ ಇರೋದಿಲ್ಲ. ಅವರಿಗೆ ಜನ ಸಾಯಬೇಕು, ಭಯ ಹುಟ್ಟಬೇಕು ಅಷ್ಟೇ. ಹೀಗಾಗಿ ನಾಳೆ ಅತಿ ಹೆಚ್ಚು ಜನ ಸೇರೋ ದೇವಾಲಯ, ಅತಿ ಹೆಚ್ಚು ಪ್ರಮಾಣದಲ್ಲಿ ಸೆಲೆಬ್ರಿಟಿಗಳು ಬರೋ ದೇವಾಲಯ ಅನ್ನೋ ಕಾರಣಕ್ಕೆ ಈ ಶಿರಡಿ ಮಂದಿರ ಟಾರ್ಗೆಟ್ ಆಗಿ ಹೋದರೆ ಆಗ ಸಮಸ್ಯೆ ಆಗೋದು ಯಾರಿಗೆ? ಅಲ್ಲಿಗೆ ಬರೋ ಭಕ್ತರಿಗೆ ಅಲ್ವಾ? ಇದನ್ನು ಶಿರಡಿಯ ಆಡಳಿತ ಯಾಕೋ ಸೀರಿಯಸ್ ಆಗಿ ತಗೋತಾ ಇಲ್ಲ. ಅವರು CISF ನಮಗೆ ಬೇಡ ಅಂತಲೇ ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರ CISF ಪಡೆಗಳನ್ನು ಕಳುಹಿಸುವ ನಿರ್ಧಾರದಿಂದ ಹಿಂದೆ ಸರಿಯೋವರೆಗೆ ನಾವು ದೇವಾಲಯದ ಬಾಗಿಲುಗಳನ್ನು ತೆಗೆಯೋದಿಲ್ಲ ಅಂತ ಅವರು ಹಠ ಹಿಡಿತಾ ಇದ್ದಾರೆ. ಅದಕ್ಕೆ ಕೆಲ ಸ್ಥಳೀಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವರಿಗೆ ಅವರವರ ವ್ಯಾಪಾರಗಳ ಚಿಂತೆ. ಇನ್ನು ಮೇ 1ರಂದು ಶಿರಡಿ ಬಂದ್ಗೆ ಕೂಡ ಗ್ರಾಮಸ್ಥರು ಕರೆ ಕೊಟ್ಟಿದ್ದು, ಸಂಚಾರ ವ್ಯವಸ್ಥೆಯಲ್ಲಿ ಕೂಡ ಒಂದಷ್ಟು ಏರುಪೇರಾಗುವ ಸಾಧ್ಯತೆ ಇದೆ. ಆದರೆ ದೇವಾಲಯಕ್ಕೆ ಬಂದ ಭಕ್ತರಿಗೆ ಹಾಗೂ ಶಿರಡಿಯಲ್ಲಿಗಾಗಲೇ ಇರೋವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ವಸತಿ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಸಾಯಿ ಟ್ರಸ್ಟ್ ತಿಳಿಸ್ತಾ ಇದೆ. ಈ ಮೂಲಕ ಶಿರಡಿಗೆ ಸಾಯಿಬಾಬಾರನ್ನ ನೋಡೋದಕ್ಕೆ ಬಂದ ಭಕ್ತರಿಗೆ ಯಾವ ರೀತಿಯ ಸಮಸ್ಯೆ ಆಗಬಾರದು ಅನ್ನೋದು ಟ್ರಸ್ಟ್ನ ಕಾಳಜಿ. ಗೆಳೆಯರೆ, ಶಿರಡಿ ಸಾಯಿಬಾಬಾ ಬಗ್ಗೆ ಸಾಕಷ್ಟು ಕಥೆಗಳಿವೆ, ಸಿನಿಮಾಗಳಿವೆ, ಸೀರಿಯಲ್ಗಳು ಬಂದಿವೆ. ಲಭ್ಯ ಮಾಹಿತಿಯ ಪ್ರಕಾರ 1838ರಲ್ಲಿ ಸಾಯಿಬಾಬಾ ಅವರ ಜನನ ಆಯಿತು. ಆ ನಂತರ ಫಕೀರರೊಬ್ಬರ ಜೊತೆಯಲ್ಲಿ ಬೆಳೆದ ಸಾಯಿ ತಮ್ಮ 16ನೇ ವಯಸ್ಸಿಗೆ ಶಿರಡಿಗೆ ಬಂದರು. ಸ್ವಲ್ಪ ದಿನ ಅಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಹೊರಟು ಹೋದರು. ಆ ನಂತರ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಕ್ತಾಯವಾದ ಮೇಲೆ ಸಾಯಿಬಾಬಾ ಮತ್ತೆ ಶಿರಡಿಗೆ ಹಿಂತಿರುಗಿ ಬಂದರು. ಅದಾದ ಮೇಲೆ ಸಾಯಿಬಾಬಾ ಶಿರಡಿ ಸಾಯಿಯಾಗಿ ಬದಲಾದರು. ಶಿರಡಿಯನ್ನೇ ತಮ್ಮ ನೆಲೆ ಮಾಡಿಕೊಂಡ್ರು. ಅವರು ಉಳ್ಕೊಂಡಿದ್ದ ಕಟ್ಟಡವನ್ನು ದ್ವಾರಕಾಮಯಿ ಅಂತ ಕರೀತಿದ್ದ ಬಾಬಾ ಹಿಂದೂ ಮುಸ್ಲಿಂ ಸೇರಿದ ಹಾಗೆ ಸರ್ವಧರ್ಮಗಳನ್ನು ಸಮಾನವಾಗಿ ಕಾಣ್ತಾ ಇದ್ರು. ಹೀಗಾಗಿ ಸಾಯಿಬಾಬಾಗೆ ಎಲ್ಲ ವರ್ಗಗಳ ಸಮುದಾಯಗಳಲ್ಲೂ ಭಕ್ತರು ಹುಟ್ಕೊಂಡ್ರು. ಅದರಲ್ಲೂ ಹಿಂದೂ ಭಕ್ತರ ಸಂಖ್ಯೆ ತುಂಬಾನೇ ಹೆಚ್ಚಿದೆ. ಶಿರಡಿ ಬಾಬಾರನ್ನ ದತ್ತಾತ್ರೇಯನ ಅವತಾರ ಅಂತ ಹೇಳಲಾಗುತ್ತೆ. ಒಟ್ಟಲ್ಲಿ ತಾವು ಬದುಕಿದ್ದಷ್ಟೂ ದಿನ ಜನರಿಗೆ ಪ್ರೀತಿಯನ್ನ ಧಾರೆ ಎರೆದ, ಸಹಬಾಳ್ವೆಯನ್ನ ಕಲಿಸಿದ ಸಾಯಿಬಾಬಾ 1918ರ ಅಕ್ಟೋಬರ್ 15ನೇ ತಾರೀಕು ಇಹಲೋಕವನ್ನು ತ್ಯಜಿಸಿದರು. ಅವತ್ತು ಇಡೀ ದೇಶ ವಿಜಯದಶಮಿಯನ್ನು ಆಚರಣೆ ಮಾಡ್ತಾ ಇತ್ತು. ಆದರೆ ಶಿರಡಿಯಲ್ಲಿ ಮಾತ್ರ ಸೂತಕದ ಮೌನ ಆವರಿಸಿತ್ತು. ಸಾಯಿಬಾಬಾರನ್ನ ಶಿರಡಿಯ ಭೂತಿವಾಡದಲ್ಲಿ ಭೂಮಿಗೆ ಸೇರಿಸಲಾಯಿತು. ಆ ಭೂತಿವಾಡ ಅನ್ನೋ ಜಾಗ ಬೇರಿನ್ಯಾವುದೂ ಅಲ್ಲ, ಇವತ್ತು ಕೋಟ್ಯಂತರ ಭಕ್ತರು ಭೇಟಿ ಕೊಡ್ತಾ ಇರುವ ಶಿರಡಿ ಸಾಯಿ ಮಂದಿರವೇ ಅವತ್ತಿನ ಭೂತಿವಾಡ. ಅಲ್ಲಿ ಬಾಬಾ ಅವರ ಸಮಾಧಿ ಇದೆ.
ಶಿರಡಿಯ ಸಾಯಿಬಾಬಾಗೆ ಅದೆಷ್ಟು ಭಕ್ತರಿದ್ದಾರೆ ಅಂದರೆ ತಿರುಪತಿಯ ನಂತರ ಅತಿ ಹೆಚ್ಚು ದೇಣಿಗೆ ಸಂಗ್ರಹವಾಗುವ ದೇವಾಲಯ ಅನ್ನೋ ಕೀರ್ತಿಗೆ ಈ ಶಿರಡಿ ಪಾತ್ರ ಆಗಿದೆ. ಈಗ ಶಿರಡಿ ದೇವಾಲಯವನ್ನು ಮುಚ್ಚುತ್ತಾ ಇರೋ ಕಾರಣದಿಂದ ಮೇನಲ್ಲಿ ಶಿರಡಿ ಯಾತ್ರೆಯನ್ನ ಕೈಗೊಳ್ಳುವ ಭಕ್ತರಿಗೆ ಸಮಸ್ಯೆ ಉಂಟಾಗುತ್ತೆ. ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಗೊತ್ತಿಲ್ಲ. ಆದರೆ ತುಂಬ ಹೆಚ್ಚು ದಿನ ಏನಿರೋದಿಲ್ಲ. ಯಾಕೆಂದರೆ ದಿನಕ್ಕೆ 60 ಲಕ್ಷ ರೂಪಾಯಿಗಳಷ್ಟು ಹಣ ಸಂಗ್ರಹವಾಗುವ ದೇವಾಲಯವನ್ನು ಯಾವ ಟ್ರಸ್ಟ್ ತಾನೇ ಹೆಚ್ಚು ದಿನ ಮುಚ್ಚೋದಕ್ಕೆ ಸಾಧ್ಯ? ಆದರೂ ಈ ಮಧ್ಯೆ ನೀವೇನಾದರೂ ಶಿರಡಿ ಪ್ರವಾಸವನ್ನು ಕೈಗೊಳ್ತಾ ಇದ್ದರೆ ಆ ಪ್ರತಿಭಟನೆಯ ಕುರಿತಾದ ಮಾಹಿತಿಯನ್ನು ತಿಳ್ಕೊಂಡೇ ಅಲ್ಲಿಗೆ ಹೋಗಿ. ಇದು ಗೆಳೆಯರೆ ಶಿರಡಿ ಸಾಯಿ ಮಂದಿರ ಮೇ 1ರಿಂದ ಅನಿರ್ದಿಷ್ಟ ಅವಧಿಗೆ ಬಾಗಿಲು ಹಾಕ್ತಾ ಇರೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.